ನಿಮ್ಮ ಮಗನಿಗೆ ನಾನು ಜನ್ಮ ನಂಬಲ್ಲ, ಆದ್ರೆ ನಿಮ್ಮನ್ನು ಪ್ರಾಣ ಕೊಡ್ತಿದ್ದೆ ನಾನು ನಿಮ್ಗೆ, ನಿಮ್ಮ ಸಲುವಾಗಿ ನಾನು ಇಟ್ಕೊಂಡು ಪರಮಾತ್ಮ ಗೊತ್ತದೆ. ನಿಮ್ಮ ಕಡೆಯಿಂದ ಪೂಜೆ ಮಾಡಿಸ್ಬೇಕಂತ 6 ತಿಂಗಳ ಕೈದಿಲ್ಲ ನಾನು. ನೀವು ರೊಕ್ಕ ಕೇಳಿಲ್ಲ ಹೇಳ್ರಿ ಬಿಡಲ್ಲ, ನೀವು ಏನು ಕೇಳಿಲ್ಲ ಹೇಳ್ರಿ ದಯವಿಟ್ಟು. ಇಟ್ಟು ತ್ರಾಸ ಕೊಡ್ತೀರ ಅಂತ ಅನ್ಕೊಂಡಿಲ್ಲ ಸರ್. ನೀವು ನಮ್ಮ ಫಾದರ್ ತರ ನಾನು ನಿಮ್ಗೆ ಯಾವತ್ತೂ ನಾನು ಗೌರವ ಕೊಟ್ಟಿದ್ದೀನಿ. ಇಲ್ಲ ಹೇಳಿದಲ್ಲ ಸರ್, ನೀವು 11 ಗಂಟೆ ಬರ್ಬೇಕಂತ. ನೀವು ಬರಲ್ಲ, ನೀವು ಪೂಜೆ ಮಾಡಿಕೊಡ್ರಿ ಅಂದ್ರೆ ನಾನು ಮನಸ್ಸು ಬಿಟ್ಬಿಟ್ಟಿದ್ದಲ್ಲ, ಮುಗಿಸ್ಬಿಟ್ಟಿದ್ದಿಲ್ಲ ನಾನು. ನೀವು ಹೇಳ್ಬಿಡ್ರಿ ಬರಲ್ಲ ಕೊರ್ಬು, ಯಾಕೆ ನಿಮ್ಮ ಮಗ ಟೈಟ್ ಮಾಡ್ದೆ ನಿಮ್ಗೆ ಪೂಜೆ ಮಾಡಿ ಸರ್. ಕಾರ್ಡ್ ಪ್ರಿಂಟ್ 500 ಕಾರ್ಡ್ ಪ್ರಿಂಟ್ ಮಾಡಿ ಇವತ್ತು ಅಧಿಕಾರಿಗಳು ಇಲ್ಲ ಅಂತ ಹೇಳಿ ಸರ್. ನಿಮ್ಮನ್ನ ಮೈಂಡ್ ನಾಲೆಡ್ಜ್ ನೀವು ಸರ್, ನಾನು 6 ತಿಂಗಳವರೆಗೆ ನಿಮ್ಮನ್ನು ಕಾಯ್ದಿದ್ದೆ ಸರ್. ನಿಮ್ಮ ಕೈಯಿಂದಲೇ ನಾನು ಈ ಗುಡಿ ಪೂಜೆ ಮಾಡಿಸ್ಬೇಕಂತ. ನೀವು ಭಾಳ ತಡವಾಗಿ ಬಂದೆ ಸರ್, ನನಗೆ ಭಾಳ ಹರ್ಟ್ ಆಯಿತು ಸರ್ ಅಂತ ಅದು ಪಕ್ಷದ ಸಮಸ್ಯೆ ಅಲ್ಲ. ಅದು ಸಾಹೇಬರು ಲೇಟಾಗಿ ಬಂದಿದ್ದಕ್ಕೆ ಅವರಿಗೆ ನೋವಾಗಿ ಅವರು ಹತ್ತಿದ್ದಾರೆ ಅಂತೇಳಿ ನನಗೆ ಅನಿಸ್ತದೆ. ಪಕ್ಷದೇನಲ್ಲದು, ಪಕ್ಷದಲ್ಲಿ ಏನು ಕಟ್ಟಿಲ್ಲ, ಸುಧಾರಣೆ ಮಾಡೋ ಪ್ರಶ್ನೆ ಬರಲ್ಲ. ಸಾರ್ವಜನಿಕ ಹಿರಿಯ ರಾಜಕಾರಣಿಯಾಗಿ ಲೀಡರ್ ಆಗ್ಲಕ್ಕೆ ಬಂದವರು ಅಲ್ಲ ಮೇಡಮ್, ಈಗ ಅಲ್ಲಿ ಶಾಸಕರ ಬಗ್ಗೆ ಅವ್ರು ಏನೋ 2 ಮಾತು ಎತ್ತಿಲ್ಲ. ಒಂದು ಹಚ್ಕೊಂಡ್ರಿ, ಶಾಸಕರ ಬಗ್ಗೆ ಎಲ್ಲರೂ ಹೆಮ್ಮೆ ಪಡ್ತಕ್ಕಂಥ ಮಾತು ಹೇಳ್ತಾರೆ. ತಡವಾಗಿ ಬಂದ ಶಾಸಕರು ಒಪ್ಕೊಂಡ್ವಿ. ಈಗ ಅದ ಕಾರಣನೂ ಕೂಡ ಈ ನಮ್ಮ ಸಹೋದರ ಹೇಳಿದ್ರು ಯಾಕೆ ಲೇಟ್ ಆಗಿದೆ ಅಂತ. ಒಂದು ಕಾರ್ಯಕ್ರಮ ಒಂದೇ ಲಗ್ನ ಮಾಡ್ತಾ ಗ್ರಾಮೀಣ ಪ್ರದೇಶದಿಂದ ಒಂದು ಕಡೆ ಒಂದು ಕಡೆಗೆ ಹೋಗ್ಬೇಕು ವಿಷಯ ಅದು ಒಂದು ಬಟ್ ಉತ್ತರ ಬೇರೆ ಬೇರೆ ಪ್ರಶ್ನೆಗಳು ಕೂಡ ಅವ್ರು ಹಾಕಿದ್ರು. ನಿಮ್ಮ ಒಂದು ಮಾತಾಡ್ತಾ ಇದ್ದೀನಿ ಸರ್. ಈಗ ಇದರಲ್ಲಿ ಯಾವುದು ಬಡಲು ಕೊಟ್ಟಿಲ್ಲ ಸಾಹೇಬ್ರೆ, ನಮ್ಮದು ನಿಮ್ಮದು ಅಲ್ಲಿ ಪಾದಾರ್ಪಣೆ ಅಷ್ಟೇ ನಾವು ಕೇಳಿ. ಬಿಕಾಸ್ ಆಫ್ ಹುಚ್ಚ ಅಭಿಮಾನಿ ನಿಮ್ಮದು, ನಿಮ್ಮ ಮಗನದಲ್ಲ, ನಿಮ್ಮದು, ನಿಮ್ಮ ಸಲುವಾಗಿ. ನಿಮ್ಮ ಮಗನ ಸಲುವಾಗಿ ನಮ್ದು ಅಭಿಮಾನೇ ಇಲ್ಲ. ಇವತ್ತಿನವರೆಗೆ ನೀವು ಎಷ್ಟು ನಂದು 3x ಜೇಬ್ ಕೊರ್ಬು ಅಂತ ಹಾಕಿರಿ, 3 ವರ್ಷನಾಗ ಒಂದು ಕೆಲಸನೂ ಆಗಿಲ್ಲ ಸರ್ ಇವತ್ತಿನವ್ರಿಗೆ. ಬಿಕಾಸ್ ಅದು ಸೀದಾ ಅಲ್ಲಿ ಹೋಗುತ್ತೆ ಕಲಾಸ್. CPI ಏನು ಸ್ಟಾರ್ಟ್ ಆಯಿತು, ನೀವು CPI ನಾನು ಮಾಡಿಕೊಟ್ರಿ ಟ್ರಾನ್ಸ್ಫರ್, ಮಗ ಒಂದು ಬೇಡ ತೋರಿಸ್ಬಿಟ್ಟು ಖರ್ಚಿಗೆ ನೀವು ಹೆಂಡ್ರು ತಗೋರ್ಬು, ಏನು ಮುಂದೆ ನಡೆಸೋದು ಅಲ್ಲಿ ಯಾಕೋ ಸಂಘಟನೆ ವೀಕ್ ಅದ ಅಂದ್ರಿ, ಮಗ ಬೇಡ ನೀವು ಎದ್ರ ಬದಲಾಗಿದ್ವಿಲ್ಲ. ನೀವು ಸುಮ್ಮ ಕೂತೀರಿ, ಇಲ್ಲಪ್ಪ ಅನಿವಾರ್ಯ ಇರ್ತದೆ, ನಾವು ಸುಮ್ಮ ಸರ್ ಅದಕ್ಕಾಗಿ ನಾವು ಅದಕ್ಕಾಗಿ ಹೌದಾ ಸರ್, ಅದಕ್ಕಾಗಿ ನಾನು ಅದಕ್ಕಾಗಿ ಏನಂದ್ರೆ ಕೇಳಿ ಕೇಳಿ ನಾನು ಮುದ್ದಮ್ಮ ಇಲ್ಲಿ ಆಗ್ಬಾರ್ದು, ಶಾಸಕರು ಮ್ಯಾಲೆ ಕೂತಿದ್ದೀನಿ ರೀ, ನನಗೆ ಮ್ಯಾಲ ಕೂತಿದ್ದೆ. ಹೆಂಗೂ ಸಾಹೇಬ್ ಬಂದೇ ಬರ್ತಾರ, ಇಲ್ಲೇ ಕೂತ್ಕೊಂಡು ಮಾತಾಡೋಣ ಮ್ಯಾಲ ಕೂತಿದ್ದೆ. ನೀವೇನ ಈಗ ಮರ್ಯಾದೆ ಕೊಡ್ತಾ ಇಲ್ಲ ಅಂತ ಅನ್ನಗಾಯ್ತ. ಯಾರು ತೆಗೆದವ್ರು ಯಾರು? ನಾನು ತೆಗ್ದೀನಿ, ಸೀದಾ ಊಟ ಮಾಡ್ತೀನಿ. ನಾ ಏನಂದೆ, ಮಕ್ಕಳ ಕುರ್ಚಿ ಮೇಲೆ ಕುಂದ್ರು ಬೇಡ ಸರ್, ನನಗೆ ಭಾಳ ಹೃದಯ ಭಾರ ಆಗಿದೆ. ಯಾಕಂದ್ರೆ ನೀವು ದೊಡ್ಡ ನಾನು ಅಷ್ಟು ಹಚ್ಕೊಂಡಂಥ ವ್ಯಕ್ತಿ, ಅವನಿಗೆ ಗೊತ್ತು, ಮಗನಿಗಲ್ಲ ಇವರಿಗೆ ಅಷ್ಟು ಹಚ್ಕೊಂಡಂಥ ವ್ಯಕ್ತಿ. ಬಟ್ ಏನೂ ನಡೆಯಂಗಿಲ್ಲ, ಅಸಹಾಯಕರಾಗ್ಯಾರ, ಅದನ್ನ ಅರ್ಥೈಸ್ಕೊಂಡಿಲ್ಲ. ಆದ್ರೂ ಮುನ್ನುಗ್ತಾ ಇದ್ದೀನಿ. ಯಾಕಂತಂದ್ರೆ ಎಲ್ಲಿ ಹೋದ್ರು ಸಹಿತ ನನಗ ಅಪಾರ ಗೌರವ ಇದೆ, ಗೌರವ ಕೊಡ್ತಾರೆ. ಅರ್ಥ ಮಾಡ್ಕೊಂಡು ಮಾತಾಡೋದು ಈ ಇಂಥದ್ದು ಮಾಡಿದ್ರಿ ದೇವ್ರೆ, ನನ್ಗೆ ಯಾರು ಮನೆಗೆ ಬಂದಾರ, ಯಾರಿಗೆ ಗೌರವ ಕೊಡ್ತಾರೆ, ಯಾರಿಗೆ ಹೊಡೆದು ಕಳಿಸ್ತಾರೆ, ನಂಗೆಲ್ಲ ಗೊತ್ತು.